ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರಪಂಚದ ಭಯಾನಕ ದೇಶಗಳ ಲೀಸ್ಟನ್ನು ನೋಡ್ತಾ ಹೋದರೆ ಅಲ್ಲಿ ಆಫ್ಘನಿಸ್ತಾನ ಕೂಡ ಇದೆ. ಅಲ್ಲಿನ ನಿಯಮಗಳು ಕಾನೂನುಗಳು ಎಷ್ಟು ಭಯಾನಕವಾಗಿವೆ ಅಂದರೆ ರಸ್ತೆಗಳಲ್ಲಿ ಹೆಣ್ಣು ಮಕ್ಕಳು ತಮ್ಮ ಮುಖವನ್ನು ತೋರಿಸಿದ್ರೂ ಅವರಿಗೆ ನರಕವನ್ನು ತೋರಿಸಲಾಗುತ್ತೆ. ಹೌದು ಫ್ರೆಂಡ್ಸ್, ಈ ಆಫ್ಘನಿಸ್ತಾನದ ಬಗ್ಗೆ ನಿಮಗೆ ತಿಳಿಯದ ಭಯಾನಕ ವಿಚಾರಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ನಿರಾಕರಿಸಿದ್ದಾರೆ. ಯಾಕಂದರೆ ಓದಿ ಬುದ್ಧಿವಂತರಾದರೆ ಮುಂದೊಂದು ದಿನ ನಮ್ಮ ವಿರುದ್ಧವೇ ತಿರುಗಿ ಬೀಳ್ತಾರೆ, ನಮ್ಮ ಮಾತನ್ನ ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನಿರಾಕರಿಸಿದ್ದಾರೆ. ಇನ್ನು ಆಫ್ಘನಿಸ್ತಾನದಲ್ಲಿ ಮಹಿಳೆಯರಿಗೆ ಕೆಲಸ ಮಾಡೋ ಹಕ್ಕು ಕೂಡ ಇಲ್ಲ. ಹೌದು ಫ್ರೆಂಡ್ಸ್, ತಾಲಿಬಾನಿಗಳು ಬರೋದಕ್ಕೂ ಮೊದಲು ಅಲ್ಲಿನ ಮಹಿಳೆಯರು ಎಲ್ಲರಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಸಂಪಾದನೆಯನ್ನ ಮಾಡ್ತಾ ಇದ್ರು. ಆದರೆ ಈಗ ಕೃಷಿ ಹಾಗೂ ಹಾಸ್ಪಿಟಲ್ ಕ್ಷೇತ್ರಗಳನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಕೆಲಸ ಮಾಡೋ ಹಕ್ಕೇ ಇಲ್ಲ. ಇನ್ನು ಆಫ್ಘನಿಸ್ತಾನದ ಮಹಿಳೆಯರು ಯಾವಾಗಲೂ ಮನೆಯಲ್ಲೇ ಇರಬೇಕು. ಒಂದು ವೇಳೆ ಹೊರಗಡೆ ಹೋಗಬೇಕು ಅವಶ್ಯಕತೆ ಇದೆ ಅಂತ ಬಂದಾಗ ಅವರ ಜೊತೆ ಯಾರಾದರೂ ಗಂಡಸು ಕೂಡ ಹೋಗಬೇಕು. ಅವರ ಅಣ್ಣ, ತಮ್ಮ ಇಲ್ಲ ಅವರ ತಂದೆ, ಹೀಗೆ ಯಾರಾದರೂ ಒಬ್ಬರು ಅವರ ಜೊತೆ ಇರಲೇಬೇಕು. ಇಲ್ಲ ಮಹಿಳೆ ಒಬ್ಬಳೇ ಮಾರ್ಕೆಟ್ನಲ್ಲಿ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಸುತ್ತಾಡ್ತಾ ಇದ್ದಾಳೆ ಅಂದರೆ ಅವಳಿಗೆ ಕಠಿಣ ಶಿಕ್ಷೆಯನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಆಫ್ಘನಿಸ್ತಾನದ ಮಹಿಳೆಯರು ತಮ್ಮ ಮನೆಯವರು ಹಾಗೂ ಗಂಡನನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮುಖವನ್ನು ತೋರಿಸೋ ಹಾಗೆ ಇಲ್ಲ. ಅದರಲ್ಲೂ ಸಾರ್ವಜನಿಕವಾಗಿ ಮುಖವನ್ನು ತೋರಿಸಿದರೆ ಅವರಿಗೆ ವಾರ್ನಿಂಗನ್ನು ಮಾಡ್ತಾರೆ. ಕೇಳಿಲ್ಲ ಅಂದರೆ ಅದಕ್ಕೂ ಕೂಡ ಶಿಕ್ಷೆ ಇರುತ್ತೆ. ಅಲ್ಲಿನ ಬಹುತೇಕ ಎಲ್ಲ ಮಹಿಳೆಯರು ಕಡ್ಡಾಯವಾಗಿ ಬುರ್ಕವನ್ನು ಧರಿಸಲೇಬೇಕು. ಇನ್ನು ಆಫ್ಘನಿಸ್ತಾನದ ಮಹಿಳೆಯರು, ಹುಡುಗಿಯರು ಯಾವ ಕ್ರೀಡೆಯನ್ನು, ಸ್ಪೋರ್ಟ್ಸ್ಗಳನ್ನು ಕೂಡ ಆಡುವಂತಿಲ್ಲ. ಹಾಗೆ ಅಪ್ಪಿತಪ್ಪಿನೂ ಜಿಮ್ಗೆ ಹೋಗುವಂತೆ ಇಲ್ಲ. ಇದರ ಜೊತೆಗೆ ಅಲ್ಲಿನ ಮಹಿಳೆಯರು ಸಾರ್ವಜನಿಕವಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಜೋರಾಗಿ ಮಾತನಾಡುವಂತಿಲ್ಲ, ಹಾಡುವಂತಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿನ ಮಹಿಳೆಯರು ರಸ್ತೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೊಂದಿಗಾದರೂ ಮಾತನಾಡ್ತಾ ನಿಂತ್ಕೊಂಡ್ರೆ ತಾಲಿಬಾನಿಗಳು ಹಾಗೆ ಬಂದ್ಬಿಡ್ತಾರೆ, ವಾರ್ನಿಂಗ್ ಮಾಡ್ತಾರೆ. ಬಂದ ಕೆಲಸವನ್ನು ಮುಗಿಸ್ಕೊಂಡು ಮನೆ ಕಡೆಗೆ ಹೋಗಿ ಅಂತ ಹೇಳ್ತಾರೆ. ಕೇಳಿಲ್ಲ ಅಂದರೆ ಅವರದ್ದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಈ ತಾಲಿಬಾನಿಗಳು ಮಾಡಿಕೊಂಡಿರೋ ಅರ್ಥವೇ ಇಲ್ಲದಿರೋ ಈ ಕಾನೂನುಗಳಿಂದ ಅನೇಕ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಆರೋಗ್ಯ ರಕ್ಷಣೆಯನ್ನು ಪಡೆದುಕೊಳ್ಳೋದು ಕೂಡ ತುಂಬಾನೇ ಕಷ್ಟವಾಗುತ್ತೆ. ಇನ್ನು ಅಲ್ಲಿನ ಮಹಿಳೆಯರಿಗೆ ರಾಜಕೀಯದಲ್ಲಿ ಭಾಗವಹಿಸುವ ಅವಕಾಶವಿಲ್ಲ. ಅನೇಕ ಮಾನವ ಹಕ್ಕುಗಳನ್ನು ಬಹಿರಂಗವಾಗಿ ಕೊಲ್ಲಲಾಗ್ತಾ ಇದೆ. ದೈಹಿಕ ಹಿಂಸೆ ಮತ್ತು ಚಿತ್ರಹಿಂಸೆ ವ್ಯಾಪಕವಾಗಿದೆ. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯು ಸ್ವತಂತ್ರವಾಗಿಲ್ಲ. ಅನೇಕ ಜನರನ್ನ ಚಿಕ್ಕ ಪುಟ್ಟ ಕಾರಣಗಳಿಗೆ ಬಂಧಿಸಲಾಗಿದೆ, ಹಾಗೆ ಅವರನ್ನ ಅಪಹರಿಸಲಾಗಿದೆ. ಮಾಧ್ಯಮಗಳ ಮೇಲೆ ತೀವ್ರವಾದ ನಿರ್ಬಂಧವನ್ನ ಹೇರಲಾಗಿದೆ. ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲಾಗಿದೆ. ವಿವಿಧ ಜನಾಂಗೀಯ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಅವರಿಗೆ ತೊಂದರೆಯನ್ನ ಕೊಡಲಾಗ್ತಾ ಇದೆ. ಸಾರ್ವಜನಿಕವಾಗಿ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ. ಉದಾಹರಣೆಗೆ, ಇವರು ಬಂಧಿಸಿ ಕರ್ಕೊಂಡು ಬಂದಿರುವಂತಹ ಮಹಿಳೆಯನ್ನ ರಸ್ತೆಯಲ್ಲಿ ಎಲ್ಲರ ಮುಂದೆ ನಿಲ್ಲಿಸಿ ಆಕೆಗೆ ಕಲ್ಲಿನಿಂದ ಹೊಡೆದು ಸಾಯಿಸಲಾಗುತ್ತೆ, ಚಾಟಿಯಿಂದ ಹೊಡೆಯಲಾಗುತ್ತೆ. ಇನ್ನು ಅಲ್ಲಿನ ಪುರುಷರು ಉದ್ದವಾದ ಗಡ್ಡವನ್ನ ಬೆಳೆಸಲೇಬೇಕು. ಹಾಗೆ ನಿರ್ದಿಷ್ಟ ರೀತಿಯ ಅಂದರೆ ತಾಲಿಬಾನಿಗಳು ಕೊಟ್ಟಿರುವಂತಹ ಬಟ್ಟೆಗಳನ್ನೇ ಅವರು ಧರಿಸಬೇಕು. ಇನ್ನು ಮ್ಯೂಸಿಕ್ ಹಾಗೂ ಕೆಲವು ಸಾಂಪ್ರದಾಯಿಕ ಸ್ಪೋರ್ಟ್ಸ್ಗಳನ್ನು ಕೂಡ ಅವರು ನಿಷೇಧಿಸಿದ್ದಾರೆ. ಇನ್ನು ಟಿವಿ ಹಾಗೆ ರೇಡಿಯೋ ಪ್ರಸಾರಗಳ ಮೇಲೆ ಕಠಿಣ ನಿಯಮ ಹಾಗೂ ಕಾನೂನುಗಳನ್ನು ಹೇರಲಾಗಿದೆ. ಇಷ್ಟೆಲ್ಲ ಕಠಿಣ ಕಾನೂನು ನಿಯಮಗಳನ್ನು ತಂದರೂ ಕೂಡ ಅಲ್ಲಿನ ತಾಲಿಬಾನಿಗಳು ಕೂಡ ಭ್ರಷ್ಟರೇ. ಹೌದು ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಿದರೂ ಭ್ರಷ್ಟಾಚಾರ ಅನ್ನೋದು ಅಲ್ಲಿ ವ್ಯಾಪಕವಾಗಿದೆ. ಇವು ಆಫ್ಘನಿಸ್ತಾನದಲ್ಲಿ ಜಾರಿಯಲ್ಲಿರುವ ಕೆಲವು ಭಯಾನಕ ಕಾನೂನುಗಳು ಮಾತ್ರ. ಈ ಕಾನೂನುಗಳು ಅಲ್ಲಿನ ಜನರ, ವಿಶೇಷವಾಗಿ ಮಹಿಳೆಯರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರಿವೆ. ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಕಾನೂನುಗಳನ್ನು ಖಂಡಿಸಿವೆ ಮತ್ತು ಆಫ್ಘನಿಸ್ತಾನದಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವಂತೆ ತಾಲಿಬಾನ್ಗೆ ಒತ್ತಾಯಿಸಿವೆ. ಈ ತಾಲಿಬಾನ್ ಹೇಗೆ ಬಂತು ಅಂದರೆ 1990ರ ದಶಕದ ಆರಂಭದಲ್ಲಿ
ಆಫ್ಘನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟ ಹಿಂದೆ ಸರಿದ ನಂತರ ಮುಜಾಹಿದ್ದೀನ್ ಗುಂಪುಗಳ ನಡುವಿನ ಅಂತರ್ಯುದ್ಧದ ಸಮಯದಲ್ಲಿ ತಾಲಿಬಾನ್ ಅನ್ನೋದು ಸ್ಥಾಪನೆಯಾಗುತ್ತೆ. ಈ ತಾಲಿಬಾನ್ ಇಸ್ಲಾಮಿಕ್ ಕಾನೂನು ಅಂದರೆ ಶರಿಯಾ ಕಾನೂನಿನ ಆಧಾರದ ಮೇಲೆ ಒಂದು ಕಟ್ಟುನಿಟ್ಟಾದ ಇಸ್ಲಾಮಿಕ್ ರಾಜ್ಯವನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿತ್ತು. ತಾಲಿಬಾನ್ ತ್ವರಿತವಾಗಿ ತನ್ನ ನಿಯಂತ್ರಣವನ್ನು ವಿಸ್ತರಿಸ್ತಾ ಹೋಯಿತು. ಹಾಗೆ 1996ರ ವೇಳೆಗೆ ಕಾಬೂಲನ್ನು ವಶಪಡಿಸಿಕೊಳ್ತು. 1996ರಿಂದ 2001ರವರೆಗೆ ತಾಲಿಬಾನ್ ಆಫ್ಘನಿಸ್ತಾನವನ್ನು ಆಳಿತ್ತು. ಅವರ ಆಡಳಿತವು ಕಟ್ಟುನಿಟ್ಟಾದ ಇಸ್ಲಾಮಿಕ್ ಕಾನೂನುಗಳ ಜಾರಿ, ಮಹಿಳೆಯರ ಹಕ್ಕುಗಳ ನಿರ್ಬಂಧ ಮತ್ತು ಸಾಂಸ್ಕೃತಿಕ ಪರಂಪರೆಯ ನಾಶಕ್ಕೆ ಹೆಸರುವಾಸಿಯಾಗಿತ್ತು. ಸೆಪ್ಟೆಂಬರ್ 11, 2001ರ ದಾಳಿಯ ನಂತರ ಅಮೆರಿಕವು ಆಫ್ಘನಿಸ್ತಾನವನ್ನು ಆಕ್ರಮಿಸಿತು. ಹಾಗೆ ತಾಲಿಬಾನ್ ಆಡಳಿತವನ್ನು ಉರುಳಿಸಿತು. ತಾಲಿಬಾನ್ ಆಫ್ಘನಿಸ್ತಾನದಲ್ಲಿ ಅಮೆರಿಕದ ಪಡೆಗಳು ಹಾಗೆ ಆಫ್ಘನ್ ಸರ್ಕಾರದ ವಿರುದ್ಧ ದಂಗೆಗಳನ್ನು ಪ್ರಾರಂಭಿಸಿತು. ಅಮೆರಿಕದ ಸೇನೆ ಆಫ್ಘನಿಸ್ತಾನದಲ್ಲಿ ಇರೋವರೆಗೂ ಅಲ್ಲಿನ ಮಹಿಳೆಯರು ತುಂಬ ಖುಷಿಯಿಂದ ತುಂಬ ಸ್ವತಂತ್ರವಾಗಿ ಜೀವಿಸ್ತಾ ಇದ್ರು. ಆದರೆ ಮತ್ತೆ 2021ರಲ್ಲಿ ಅಮೆರಿಕದ ಸೇನೆ ಆಫ್ಘನಿಸ್ತಾನದಿಂದ ಹಿಂಸರಿದ ನಂತರ ತಾಲಿಬಾನಿಗಳು ಮತ್ತೆ ಅಧಿಕಾರವನ್ನು ವಶಪಡಿಸಿಕೊಂಡ್ರು. ಇನ್ನು ಆಫ್ಘನಿಸ್ತಾನವು ಪರ್ವತಗಳು, ಮರುಭೂಮಿಗಳು ಮತ್ತು ಫಲವತ್ತಾದ ಕಣಿವೆಗಳನ್ನು ಒಳಗೊಂಡಿರುವ ವೈವಿಧ್ಯಮಯ ಭೂದೃಶ್ಯವನ್ನು ಹೊಂದಿದೆ. ಹಿಂದೂ ಕುಶ್ ಪರ್ವತ ಶ್ರೇಣಿಯು ದೇಶದಾದ್ಯಂತ ವ್ಯಾಪಿಸಿದೆ. ಹಾಗೆ ಆಫ್ಘನಿಸ್ತಾನದ ಅತಿ ಎತ್ತರದ ಶಿಖರ ನೋಶಕ್ ಶಿಖರ. ಇನ್ನು ಆಫ್ಘನಿಸ್ತಾನವು ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದೆ. ಇದು ಪರ್ಷಿಯನ್, ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾದ ಪ್ರಭಾವವನ್ನು ಒಳಗೊಂಡಿದೆ. ಈ ದೇಶವು ತನ್ನ ಕಾವ್ಯ, ಸಂಗೀತ ಮತ್ತು ಕರಕುಶಲ ವಸ್ತುಗಳಿಗೆ ಹೆಸರುವಾಸಿಯಾಗಿದೆ. ಆಫ್ಘನಿಸ್ತಾನವು ದೀರ್ಘ ಮತ್ತು ಸಂಕೀರ್ಣ ಇತಿಹಾಸವನ್ನ ಹೊಂದಿದೆ. ಅನೇಕ ಸಾಮ್ರಾಜ್ಯಗಳು ಈ ದೇಶದ ಮೇಲೆ ಆಕ್ರಮಣವನ್ನ ಮಾಡಿದ್ವು. ಈ ಆಫ್ಘನಿಸ್ತಾನವನ್ನ ಸಾಮ್ರಾಜ್ಯಗಳ ಸ್ಮಶಾನ ಎಂದು ಕೂಡ ಕರೆಯಲಾಗುತ್ತೆ. ಯಾಕಂದರೆ ಅನೇಕ ವಿದೇಶಿ ಸಾಮ್ರಾಜ್ಯಗಳು ಈ ದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ವು, ಆದರೆ ಅದು ಯಶಸ್ವಿಯಾಗಿರಲಿಲ್ಲ. ಇನ್ನು ಆಫ್ಘನಿಸ್ತಾನವು ಬಹು ಜನಾಂಗೀಯ ದೇಶವಾಗಿದ್ದು ಪಸ್ತೂನ್, ತಾಜಿಕ್, ಹಜಾರಾ ಮತ್ತು ಉಜ್ಬೆಕ್ ಸೇರಿದಂತೆ ವಿವಿಧ ಜನಾಂಗೀಯ ಗುಂಪುಗಳು ವಾಸಿಸ್ತಾ ಇವೆ. ಅರಬ್ ಕಂಟ್ರಿಗಳಲ್ಲಿ ದುಬೈ, ಸೌದಿಗಳಲ್ಲೂ ಕೂಡ ತುಂಬ ಕಟ್ಟುನಿಟ್ಟಾದ ಕಾನೂನುಗಳಿವೆ. ಆದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಮಹಿಳೆಯರಿಗೂ ಕೂಡ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ. ಆದರೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನಿಗಳು ಫಾಲೋ ಮಾಡ್ತಿರುವಂತಹ ಕಾನೂನೇನಿದೆ ಅದಕ್ಕೆ ಯಾವುದೇ ಅರ್ಥವೂ ಕೂಡ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.